ನನ್ನ పేరు ಉಸ್ಮಾನ್ ಹಾಸನ್. ನಂಗೆ ಮಾಮದೇ ಗ್ರೂಪ್ ಬಂದ್ರೆ ಅರ್ಜೆಂಟ್ ಉಮ್ರಾ ನಾಳೆ ಕೂತ್ಕೊಂಡು ಬಂದರೆ ಯಾರು ಅಶ್ರಫ್ ಶಕಾಫಿ ಪರಪಂಜ ಇಯಾಲ ಅಮೀರ್ ತಿರುವಂದ್ರೆ ಮಕ್ಕತ್ತು ಬಿಟ್ಟು ಕೂತ್ಕೊಂಡು போயிடு மதினத்து வந்து புட்டுக்கு போயிடுதாங்க உம்ராவும் அவுட் ஜியாரத் செய்யப்பட்டுக்கலாங்க. അങ്ങനെ ನಾನು ಇದಕ್ಕೆ போயிட்டு பண்ணேச்சு வந்து போயால் உனக்கு மக்கத்து போயிட்டு ಟಿಕೆಟ್ ರೆಡಿ ಹಾಕಿ பண்ணது போயால் ಇನ್ನೇ ನಂಗೆ ಮೆಸೇಜ್ ಬಂದರೆ ನಾನು ಕೊಯ್ಕೊಡ್ಲಿಲ್ಲ. ನಾನು ಅಂಜಾಲ ಅವ್ರು ಬಿಟ್ರೆ ಎಲ್ಲ ಹಾಕಿತ್ತು ಇದಾಕ ನಾನು ನೀವು ಟೆನ್ಷನ್ ಇಟ್ಕೊಂಡು ನಾನು ಒಂದು ತಿಂಗಳ ರಿಟರ್ನ್ ಬಂದೆ ಬಂದು போயிடு പിന്നെ നോക്കിയെങ്കിൽ ಎಲ್ಲ ಬೇರೆ ಅಂದು ಇಲ್ಲ ಅವ್ರು ಹಂಗೆ ಹೋಟೆಲ್ದಾಗ ಹಂಗೆ ಲೈಟ್ ಬಂದು ಹಾಕ್ಯಾರು ತಣ್ಣಿ ಬಂದು ಹಾಕ್ಯಾರು പിന്നെ ಯಾವತ್ತು ಟೋರ್ ತಂತಿಲ್ಲ. പിന്നെ ഇങ്ങനെ ಮುಂಡೊಂಡು ಮತ್ತು KCF ಬಂದಾರು. KCF ಅವ್ರ ಸಂಘಟನೆ ಎಲ್ಲ ಬಂದಾರು ಮಂತಂಗಲೆಲ್ಲ ಬಂದಪಟ್ಟು പിന്നെ ಲಾಸ್ಟಿಗೆ ಅಂಬಾಸಿಗೆ ಪೊಲೀಸ್ ಕಂಪ್ಲೇಂಟ್ ಆಗಿ പിന്നെ ഓരോരോ ಡಬಲ್ಗೆ ಇದಾಕಿತ್ತು ಹಂಗೆ ಟಿಕೆಟ್ ಹಾಕಿತ್ತು ಕಟ್ತಿಯಾರು ಇವನಿಗೆ ಅದು ಇನ್ ಟೈಮ್ ನಾಳೆ ಕಟ್ತಿತ್ತಿಲ್ಲ. ನಂಗೆಲ್ಲ ಟಿಕೆಟ್ ತಂದರೆ 1 ಗಂಟೆಗೆ ಇಡ್ತು 2 ಗಂಟೆಗೆ ಇದನ್ನು ಚಂದ್ರಾರು ಅಂದರೆ ಬಸ್ ಉಂಟು 3 ಗಂಟೆಗೆ ಬಸ್ ಬಂದು 3:13 ಬಸ್ ಬಂದ 11 ಗಂಟೆ ಬಂದು ഇവിടെ ಬರುಂಬತ್ತು ದಮಾನ್ ಟು ಮಕ್ಕ ಮದೀನಾ ಟು ದಮಾಮ್ ಹೆಂಗೆ 6:45 ഇവിടെ ಬಂದ ಅದು ಕೊಟ್ಟೆ ಬೈಡದು ರೈಟ್ ಇಲ್ಲ ಇವ್ರು ಎಲ್ಲರೂ ಪ್ರಾಬ್ಲಮ್ ಟು ಪ್ರಾಬ್ಲಮ್ ಅತನರ್ತದೆ ಈಗ ಸೇಫ್ಟಾಗ ಮಲಕಾರ್ ಬಂದಾರು ನಾಳೆ ವಿಶ್ವ ಹಾಕ್ಯಾರು ಕಷ್ಟ ಸುಖ ಕೇಟಾರು ನಾಷ್ಟ ಗಿಷ್ಟ ತಂತದ್ದು ಏರ್ಪಟ್ಟಾರು ಹಂಗೆ ಏನು ಮೇಲಾಲು ಈ ಮೊಹಿದ್ದೀನ್ ಮೊಹಮ್ಮದಿಯ ಅರ್ಜೆಂಟ್ ಉಮ್ರಾ ಕಮಿಟಿ ಏನು ಮೇಲಲ್ಲ ಆರು ಎತ್ತರ ಕೊರೋಡಿ ಆಗಿ ಅವ್ನು ಪೋಯಿಲ್ಲ ಅಂದ ಅವಡಮೇ ಇಬಾದತ್ ಆಗತ್ತೆ ಔತ್ ಇಬಾದತ್ ಹಾಕಿ ಹೆಂಗೆ ಅದಕ್ಕೋರು ಇವಡೆ ಬಂತು ಎತ್ತರ ಬೆಲೆ ಅವ್ನು ಹೆಂಗಂತ ಉಂಟು ಇದಿಲ್ಲ ಚೊಲ್ಲೆ ಬೇಡ ಅಗಲಗಲ ನಲ್ಲೆಮೆ ಉಲ್ಲ ರಾಯನ್ ಕೊರೋಡಿ ಉಂಟು ಬಂತು ಇವಡೆ ಕಿಟ್ಪಟ್ಟಿದ್ದು ದಾಟಿ ಹಂಗ ಔತ್ಲೇ ಇತ್ತು ಇಬಾದತ್ ಆಗತ್ತೆ ಅದು ಹಂಗಲ್ಲ ಅವರು ಉಮ್ರಾಮೇ ಕುಂಬಲ್ಲ ಅವರು 6 ಬಂದು ಏನು ಪೈಸಕ್ಕೆ ಕೆಟ್ಟಿರೋದು ನಂಗೆ ಅವ್ರು ವರ್ತಮಾನ ಬಂದು 21ಗೂ ಏನು 21 ಜನವರಿ 21ಗೂ ஒரு ಏನೋ ಗ್ರೂಪ್ ಕಾಸು ಎತ್ತರಾರು ಇದೇ ಸಕಾಫಿ ಅಶ್ರಫ್ ಹಂಗೆ 6ಗೂ ಚೋಳೆ ನಾನು ನೀವು ಕರ್ನಾಟಕ ತೊಟ್ಟು ಕೇರಳ ತೊಟ್ಟು 6 ಬಂದ ಇದು ಹಂಗೆ ಫ್ರಾಡ್ ಕಂಪನಿ ಇದು ಫ್ರಾಡ್ ಗ್ರೂಪ್ ಅಂತ ಇದಕ್ಕೆ ನೀವು ಕೊರಿಯಾ ಈ KCF ನಿಂಗೆ ಸಂಘಟನೆ ಎಲ್ಲರೂ ಇವಡೂ ನಿಂಗೆ ಕೊರಿಯಾ ಬಂದೋಬಸ್ತ್ ಹಾಕೊಂಡು ಬರೋ ನಂಗಲ ಮುಟ್ಟಮೇ ಆವಿಲ್ಲ ಇದು ನಿಂಗೆ ಸಂಘಟನೆ ಎಲ್ಲ ಅವ್ರದಾಗ ಇಂಡಿವಿಜುವಲ್ ಓರೋ ಇರ್ತದಂಗ ನಾನು ಪೋಂಡ್ಲ ಚೊಲ್ಲ ನಿಂಗೆ ಸಂಘಟನೆ ಇದಕ್ಕೋರು ಪರಿಹಾರ ಕಂಡು ನಾನು ಅಪೇಕ್ಷೆ ಪಡ್ತೀನಿ. 700 ಕಿಲೋಮೀಟರ್ ಬರುವಂತಹ ಬಸ್ಸಲ್ಲಿ ಅವರನ್ನು ಅಲ್ಲಿಂದ ಕಳಿಸಿ ಇಲ್ಲಿಗೆ ಬರೋ ನಾನು ಆಗಲೇ ಯೋಚನೆ ಮಾಡಿದ್ದೆ ನೀವು ಏನು ಫ್ಲೈಟ್ ಅದು ಇಲ್ಲ ದಮಾಮಿಗೆ ಬರೋಷ್ಟೊತ್ತಿಗೆ ಫ್ಲೈಟ್ ಹೋಗಿರ್ತದೆ ಯಾಕೆ ಇದು ಆಗಲೇ ಗೊತ್ತಾಯ್ತು ಫೇಕ್ ಅಂತೇಳಿ ಬಿಡಿ ಬಂದರು. ಈಗ ಎಲ್ಲರನ್ನೂ 160 ಜನರನ್ನು ಕರ್ಕೊಂಡ್ಬಂದು ಇಲ್ಲಿ ಇದರಲ್ಲಿ ಬಿಟ್ಟಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಂದ ನಂತರ ಇಲ್ಲಿ ಇರುವ ಸಂಘಟನೆಯವರು ಅದರಲ್ಲಿ ಎತ್ತಿ ಹೇಳ್ಬೇಕಂತ ಒಂದು ಅಬ್ದುಲ್ ಅಜೀಜ್ ಸಕಾಫಿ ಅವರು ನಮ್ಮ ಶುಕೂರ್ ತಂಗಳು ಅಬ್ದುಲ್ ಅಜೀಜ್ ಸಕಾಫಿ ಅಮ್ದಾನು ಅದೇ ತರ ಸುಳ್ಯದ ಅಮೀದು ಮತ್ತೆ ಮಹಮ್ಮದ್ ಬಲೆಬೆಟ್ಟು ಬಾಷಾ ಎಲ್ಲರೂ ಬೇರೆ ಬೇರೆ ಹೆಸರಿನ ಅವಶ್ಯಕತೆ ಏನಿಲ್ಲ. ಎಲ್ಲರೂ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಈಗ ಟಿಕೆಟ್ ಆಲ್ರೆಡಿ ಎಲ್ಲರಿಗೂ ಮಾಡಿದ್ದಾರೆ. ಆ ಅಷ್ಟೊತ್ತಿಗೆ ನಾನು ತಾಜುದ್ದೀನ್ ಮದೀನಾ ಹೇಳುವ ಅವಶ್ಯಕತೆನೇ ಇಲ್ಲ. ಅವರು ಎತ್ತಿದ ಕೈ ಇಂಥ ವಿಷಯದಲ್ಲಿ ಇದು ಈಗ ನಾನು ಹೇಳುವ ವಿಷಯ ಅಂತ ಹೇಳಿದ್ರೆ ಇದರ ಬಗ್ಗೆ ಈಗ ನಾನು ರಿಪೋರ್ಟ್ ಕೊಟ್ಟಿದ್ದೇನೆ ಸೆಂಟ್ರಲ್ ಗವರ್ಮೆಂಟಿಗೂ ಅಜ್ಜಿ ಕಮಿಟಿಗೂ ಎಲ್ಲದಿಗೂ. ಇದು ಒಂದು ಪಾಠ ಆಗಿರಬೇಕು. ಇಂತಹ ಒಂದು ಕಪಟ ಉಮ್ರಾ ಗ್ರೂಪ್ ಆಗಲಿ ಅಜ್ಜಿ ಗ್ರೂಪ್ ಆಗಲಿ ಯಾರು ಬರಬಾರ್ದು. ಇನ್ನು ಬರಬೇಕಾದ್ರೆ ನಾವು ಇಲ್ಲಿ ಟೀಮ್ ಮಾಡ್ತೇವೆ KNRI ಥ್ರೂ ಅಲ್ಲಿ ಒಂದು ಟೀಮ್ ನಾವು ಮಾಡ್ತೇವೆ. ಈ ಟೀಮಿನ ಮುಖಾಂತರನೇ ಬರಬೇಕು. ಬಂದಾಗ ಅಜ್ಜಿ ಉಮ್ರಾಗೆ ತರಬೇತಿ ಇರುವ ಅಮೀರನ್ನು ಮಾತ್ರ ಕರ್ಕೊಂಡ್ ಬರಬೇಕು. ಸೆಂಟ್ರಲ್ ಗವರ್ಮೆಂಟಿಗೆ ರಿಪೋರ್ಟ್ ಕೊಟ್ಟಿದೆ. ಹೋಗೋರಿಗೆ ಎಲ್ಲರಿಗೂ ಮಾಸಲಾಮ. ಈಗ ಒಂದು ಟೀಮ್ ಹೋಗ್ತಾ ಇದೆ ಬೆಳಿಗ್ಗೆ ಅವರಿಗೆ ಕಣ್ಣೂರಿಗೆ ಹೋಗುವ ಒಂದು ಟೀಮ್ ಹೋಗ್ತಾ ಇದೆ. ಒಂದು ಕಟ್ಟೋಡೆ ಕಣ್ಣೂರಿಗೆ ಟೀಮ್ ಅವರು ಹೋಗ್ತಾ ಇದೆ. ಅಂದ್ರೆ ಸಲಾಮ ಉಮ್ರಾ ಮಕ್ಬೂಲ್ ಒಂದು ಟೀಮ್ 35 ಜನರ ಒಂದು ಟೀಮ್ ಈಗ ಬೆಳಿಗ್ಗೆ ಹೋಗ್ತಾ ಇದೆ. ಗಂಟೆಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಓರಿ ಪ್ರಾಬ್ಲಮ್ ಇಲ್ಲ. ಇനി ഇതുപോലുള്ള ഉമ്ര വരുന്നില്ല. ഉമ്ര ഗ്രൂപ്പിനെ പറഞ്ഞത് നിങ്ങൾ ಇದು ಈ ವ್ಯವಸ್ಥೆ ಕೊಟ್ಟಿದ್ದೇನೆ. ತರಬೇತಿ ಇಲ್ಲದೆ ಒಂದೇ ಒಂದು ಅಮೀರು ಬರಬಾರ್ದು. ನಮಗೆ ಬೇಡ ತರಬೇತಿ. ಕಂಡೀಷನ್ ಯಾವುದೆಲ್ಲ ಕಂಡೀಷನ್ ಇದೆ, ಒಂದು ಉಮ್ರಾ ಅಜ್ಜಿ ಮಾಡುವವರಿಗೆ ಏನೆಲ್ಲ ವ್ಯವಸ್ಥೆ ಇದೆ ಅಲ್ಲಿದೆ ಅದು ಫಸ್ಟಿಗೆ ಅವ್ರಿಗೆ ಹೇಳಬೇಕು. ಆ ಹೇಳಿದ ಪ್ರಕಾರ ಇಲ್ಲಿ ಕೊಡಬೇಕು. ಕೊಡದಿದ್ರೆ ಅವರನ್ನು ಇಲ್ಲಿ ಅರೆಸ್ಟ್ ಮಾಡಿಸುವಂತಹ ಇದು ನನಗೆ
ನಾನು ಮಾಡ್ತೇನೆ.